ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಇರುವಂತಹ ಮರಾಠಿ ಬೋರ್ಡ್ ತೆರವಿಗೆ ಕರ್ವೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಇರುವಂತಹ ಮರಾಠಿ ಬೋರ್ಡ್ಗಳನ್ನು ತೆರವುಗೊಳಿಸುವಂತೆ ಕರ್ವೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರಿಂದ ಪಾಲಿಕೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಲು ಪ್ರಯತ್ನ ಮಾಡ್ತಾ ಇದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳು ಸರ್ಕಾರದ ಆದೇಶ ಪಾಲನೆ ಮಾಡ್ತಾ ಇಲ್ಲ. ಸರ್ಕಾರದ ಆದೇಶ ಪಾಲಿಸ್ತಾ ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಮನೆಯಲ್ಲಿ ಕುಳಿತುಕೊಳ್ಳಿ. ಮರಾಠಿ ಭಾಷೆಯಲ್ಲಿ ಇರುವ ಬೋರ್ಡ್ಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಬುಧವಾರ ಬೆಳಗಾವಿ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಹಲವಾರು ವರ್ಷ ನಂತರ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿಯನ್ನು ಮನವಿಯನ್ನು ಕೊಟ್ಟೆ ನಮಗೆ ಸಾಕಾಗೋಗಿದೆ. ಮತ್ತು ಬಂದಾಗೂ ಕೂಡ ಮನವಿ ಪತ್ರ ಅಂತ ಕೇಳ್ತಾ ಇದ್ದಾರೆ. ಒಳ್ಳೊಳ್ಳೆ ಮನವಿ ಕೊಡುವಂಥ ಕಾರಣ ಇಲ್ಲ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಮರಾಠಿ ನಾಮಫಲಕವನ್ನು ಕೂಡ ಇದ್ದು ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಹಾಗೆ ಕಾರ್ಪೊರೇಷನ್ ಕಮಿಷನರ್ ಅವರು ಅದನ್ನು ಏನು ಒಂದರ ಬೋರ್ಡು ಕನ್ನಡ ಎಲ್ಲಿ ಐತೆ ಅಂತ ಯಾರಾದರೂ ಕೇಳಿಲ್ಲ. ಇವರಿಗೆ ನೈತಿಕತೆ ಇಲ್ಲ ಅಂತ ನಾವು ತಿಳ್ಕೊಬೇಕಾಗ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಬಂದು ಕರ್ನಾಟಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಕನ್ನಡ 60% ಸರ್ಕಾರದ ಆದೇಶ ಪರವಾಗಿ ಕನ್ನಡ ಬೋರ್ಡನ್ನು ಹಾಕ್ತಾ ಇಲ್ಲ ಅಂದರೆ ಇವರಿಗೆ ಇಲ್ಲಿ ಇದ್ದಂಥ ಎಲ್ಲ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲೇ ಕಾರ್ಪೊರೇಷನ್ದಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ಎಲ್ಲರನ್ನೂ ಸಸ್ಪೆಂಡ್ ಮಾಡಬೇಕು ದಯಮಾಡಿ ಹೇಳ್ತಾ ಇದ್ದೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕನ್ನಡಿಗರ ಅಂತ ಹೇಳಿ ಹಾರಿಸಿ ಬಂದ ನಂತರ ಬೆಳಗಾವಿ ಸಾಕಷ್ಟು ಬಾರಿ ಮರಾಠಿ ಬೋರ್ಡ್ ಕಾಣ್ತಾವೆ. ಎಲ್ಲರೂ ಒಂದರ ಕನ್ನಡ ಬೋರ್ಡ್ ಕಾಣಿಸ್ತಾ ಇಲ್ಲ ಅಂತ ನಮಗೆ ನಾವು ಎಷ್ಟಂತ ಹೋರಾಟ ಮಾಡಿ ನಿಮ್ಗೆ ಪ್ರಾಣ ಕೊಡೋಕೆ ನಾವು ರೆಡಿ ಇದ್ದೀವಿ. ಆದರೆ ಕನ್ನಡ ಮಾತ್ರ ಇಲ್ಲಿ ಬಿಟ್ಟು ಕೊಡೋದಿಲ್ಲ, ಕನ್ನಡ ಮಾತ್ರ ಹಾಕಬೇಕು. ಬೇರೆ ಯಾವುದಾರು ಇನ್ನು ಮೇಲೆ ಮರಾಠಿ ಬೋರ್ಡು ಇಂಗ್ಲೀಷು ಉರ್ದು ಯಾವುದಾರು ಬೋರ್ಡನ್ನು ಹಾಕಿದರೂ ಕೂಡ ಯಾವುದೂ ಹಬ್ಬ ಬರಲಿ ಹರಿದು ಹಾಕುವಂಥ ಕೆಲಸ ಇನ್ನು ಮೇಲೆ ಮಾಡೇ ಮಾಡ್ತೀವಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ಜಿಲ್ಲಾಧ್ಯಕ್ಷರು ವಾಜಿದರೆ ಕೊಡಿ ಅಂತ ನಾನು ಹೇಳೋದು. ನೋಡಿ, ಕಾರ್ಪೊರೇಷನ್ ಕಮಿಷನರ್ ಅವರು ಏನು ಮಾಡ್ತಾರಂದರೆ ಒಳಗಿನಿಂದ ಪರ್ಮಿಷನ್ ಕೊಟ್ಟು ಅವ್ರನ್ನ ಮರಾಠಿ ಬೋರ್ಡನ್ನು ಪಾಸ್ ಮಾಡ್ತಾರೆ. ನಮಗೆ ಬಂದರೆ ಏನು ಹೇಳ್ತಾ ಇದ್ದಾರೆ, ನಾವು ಕೊಟ್ಟಿಲ್ಲ, ನೀವು ಕೊಟ್ಟಿಲ್ಲ ಅಂದಮೇಲೆ ಹರಿದು ಹಾಕಬೇಕಾಗಿತ್ತಲ್ಲ. ನಾವು ಹರಿಯಾಕೆ ಹೋದರೆ ಪೊಲೀಸ್ ಇಲಾಖೆನವ್ರು ಬಂದು ನಮ್ಮನ್ನು ಕಿತಾಪತಿ ಜಕ್ಕೊಂಡು ಹೋಗುವಂಥ ಕೆಲಸ ಮಾಡಿ ಕೇಸ್ ಹಾಕುವಂಥ ಕೆಲಸ ಮಾಡ್ತಾರೆ. ಏನು ರೀತಿ ಇದು? ಪೊಲೀಸ್ ಇಲಾಖೆಯವ್ರಿಗೆ ನೇರವಾಗಿ ಸರ್ಕಾರದಿಂದ ಎಚ್ಚರಿಕೆಯನ್ನು ಕೊಡಬೇಕಾಗ್ತಿದೆ. ಅವರಿಗೆ ಇನ್ನು ಮೇಲೆ ನಾವು ಯಾವುದೂ ಮರಾಠಿ ಬೋರ್ಡನ್ನು ಯಾವುದು ನಾವು ಹರಿದು ಹಾಕಿದ್ರು ಕೂಡ ಅವ್ರನ್ನೂ ನಮ್ಮ ಮೇಲೆ ಕೇಸ್ ಹಾಕುವಂತಲ್ಲ, ನಮ್ಮನ್ನು ಕೈ ಹಚ್ಚಬೇಡ್ದಂತ ಅದನ್ನು ಹೇಳಬೇಕು. ಅವರು ಬಡಿಯಾಕೆ ಬಂದರೂ ನಾವು ತಯಾರಿದ್ದೇವೆ, ನಾವು ಒಡಿಸ್ಕೊಳ್ಳೋಕ್ಕೂ ತಯಾರಿದ್ದೀವಿ, ಅವ್ರನ್ನೂ ಇಲ್ಲಿಂದ ಓಡಿಸೋಕ್ಕೂ ನಾವು ತಯಾರಿದ್ದೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ನೇತೃತ್ವದಿಂದ ಇನ್ನು ಮುಂದಿನ ತೀರ್ಮಾನದಿಂದ ಎಲ್ಲೆಲ್ಲಿ ಮರಾಠಿ ನಾಮಫಲಕವನ್ನು ಅದಾವೆ ಕಿತ್ತಾಕುವಂಥ ಕೆಲಸ ನಾವು ಮಾಡಬೇಕಾಗ್ತಿದೆ. ಎಲ್ರಿ ಈಗ ದರ್ಬಾರ್ ಗಲ್ಲಿ, ಕಡೆ ಬಜಾರ್ ಇದು ಎಲ್ಲೆಲ್ಲಿ ಅದಾವಲ್ಲ, ಈಗ ನೋಡೋದು ಮುಸ್ಲಿಂ ಹಬ್ಬನೂ ಬರ್ತಿದೆ, ಅಲ್ಲೂ ಸಾಕಷ್ಟು ಉರ್ದುಗಳು ಕಾಣಿಸ್ತವೆ. ಇದು ನಾವು ಏನು ಮಾಡಬೇಕಾಗ್ತಿದ್ವಿ, ಒಂದು 2 ದಿನದಲ್ಲಿ ಇವತ್ತು ನಾವು ಅಷ್ಟೇ ಒಂದು 30-40 ಜನ ಸೇರ್ಕೊಂಡು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದಂತ ದೊಡ್ಡ ಕಲಿಲ್ಲ. ಇದು ನೂರಾರು ಜನ ನಮ್ಮ ಕಾರ್ಯಕರ್ತರು ಸೇರ್ಕೊಂಡು ಕಡೆ ಬಜಾರ್ ಒಳಗಡೆ ಹೋಗಿ ದರ್ಬಾರ್ ಗಲ್ಲಿ ಆಗಲಿ, ಕಂಜರ್ ಗಲ್ಲಿ ಆಗಲಿ, ಎಲ್ಲೆಲ್ಲೇ ಇಂಗ್ಲೀಷು ಮರಾಠಿ ಉರ್ದು ಅನ್ನೋದಾವಲ್ಲ ಅದನ್ನು ನಾವು ಹರಿದು ಹಾಕುವಂಥ ಕೆಲಸ ಮಾಡೇ ಮಾಡ್ತೀವಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯವರು ಏನು ತಮ್ಮ ಒಂದು ಅನಿಸಿಕೆಯನ್ನು ಹೇಳಿದರು, ಅವ್ರದ್ದು ಅನಿಸಿಕೆ ಪ್ರಕಾರ ಈಗಾಗಲೇ ಸರ್ಕಾರ ನಮಗೆ ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದಿಂದ ನಮ್ಮ ಮಹಾನಗರ ಪಾಲಿಕೆಗೆ ನಿರ್ದೇಶನ ಇದೆ, 60% ಕನ್ನಡ ಇರಬೇಕು, ಮಿಕ್ಕ 40%ಅಲ್ಲಿ ಅದು ಯಾವುದು ಭಾಷೆ ಇರ್ತದೋ ಇರಬೇಕಂತ. ಆ ಪ್ರಕಾರ ಈಗಾಗಲೇ ಮಾನ್ಯ ಆಯುಕ್ತರು ಅದನ್ನು ಅನುಷ್ಠಾನಗೊಳಿಸಿದ್ದಾರೆ. ಇನ್ನೂ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಅವನು ಕೂಡ ನಾವು ನಮ್ಮ ಸಿಬ್ಬಂದಿಗಳಿಗೆ ನಿರ್ದೇಶನ ಮಾಡಲಿಕ್ಕೆ ಹೇಳ್ತೀವಿ ಅಂತ ಮಾನ್ಯ ಆಯುಕ್ತರು ಹೇಳಿದ್ದಾರೆ. ಈಗೇನು ತಾವು ಏನು ಮನವಿ ಏನು ಹೇಳಿದರೆ ಈಗ ಅವೆಲ್ಲವನ್ನೂ ಕೂಡ ನಾನು
ಮಾನ್ಯ ಆಯುಕ್ತರ ಗಮನಕ್ಕೆ ತರ್ತೀನಿ. ಮತ್ತು ಈಗಾಗಲೇ ನಾವು ಗಣಪತಿ ಮುಖದಲ್ಲಿ ಏನೇನು ಮೂಡಿಸಿದ್ದು ಅವನ್ನೆಲ್ಲ ತೆಗೆದಿದ್ದೀವಿ. ಇನ್ನೂ ತಾವು ಹೇಳಿದಂಗೆ ಇನ್ನೂ ಕೆಲವು ಪ್ರದೇಶದಲ್ಲಿದೆ ಅಂತ ಹೇಳಿದ್ರಿ, ಅದನ್ನು ಕೂಡ ನಾವು ಇಲ್ಲಿ ತಕ್ಷಣಕ್ಕೆ ನಮ್ಮ ಸಿಬ್ಬಂದಿಗೆ ಮಾಹಿತಿ ಕೊಟ್ಟು ಇನ್ನೊಂದು ರೌಂಡ್ ಚೆಕ್ ಮಾಡಿಸಿ ಆ ಥರ ಏನಾದರೂ ಬೋರ್ಡ್ಗಳು ಮಾಡ್ಕೊಂಡು ತಕ್ಷಣ ತೆಗೆಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಉದ್ದೇಶ ಕೊಟ್ಟು ಮಾನ್ಯ ಆಯುಕ್ತರಿಗೆ ತರ್ತೇನೆ. ತಾವೇನು ಹೇಳಿದರೆ ತಾವು ಸರ್ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಗಳಲ್ಲಿ ಕರ್ವೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷ ಸಾಜಿದ್ ಹಿರೇಕುಡಿ ಸೇರಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.